ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಒಂದು ಆಸ್ಪತ್ರೆ ಬಗ್ಗೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ್ಯಾವ ಟೆಸ್ಟ್ಗಳು ಫ್ರೀ ಇದ್ದಾವೆ ನಮ್ಮ ಜನರಿಗೆ ಅಂತ ನಮ್ಮ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಈ ಒಂದು ಎಷ್ಟೋ ಟೆಸ್ಟ್ಗಳು, ಸಣ್ಣ ಪುಟ್ಟ ಟೆಸ್ಟ್ಗಳು, ಎಕ್ಸ್ರೇಗಳು, ಎಲ್ಲ ಟೆಸ್ಟ್ಗಳಿಗೂ ಹೊರಗೆ ಹೋಗಿ ಮಾಡಿಸ್ಕೊತಾರೆ. ಸೊ ಸುಮಾರು ಟೆಸ್ಟ್ಗಳು ಖಂಡಿತವಾಗಿಯೂ ನಮ್ಮ ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅಂದರೆ ತಾಲೂಕು ಹೆಡ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ತದಲ್ವ ಅಲ್ಲಿ, ಮತ್ತು ಡಿಸ್ಟಿಕ್ ಹೆಡ್ ಆಫೀಸ್ ಇರ್ತದಲ್ವ ಹೆಡ್ ಸರ್ಕಾರಿ ಆಸ್ಪತ್ರೆ, ಅಲ್ಲೂ ಸಹ ಫ್ರೀಯಾಗಿರ್ತವೆ. ಸುಮಾರು ಎಷ್ಟು ಟೆಸ್ಟ್ಗಳು ಗೊತ್ತಾ ಸ್ನೇಹಿತರೆ? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಾವು ಸಹ ಎಷ್ಟೋ ಟೆಸ್ಟ್ಗಳನ್ನು ಫ್ರೀಯಾಗಿ ಮಾಡಿಸಿದ್ದೇವೆ. ಆದರೆ ನಮ್ಮ ಜನಕ್ಕೆ ಗೊತ್ತಿಲ್ಲದಿರೋ ಒಂದು ಸಣ್ಣ ಟೆಸ್ಟ್ಗೂ ಸಹ, ಒಂದು HB ಟೆಸ್ಟ್ಗೂ ಸಹ ಹೊರಗೋಗಿ 300-400 ರೂಪಾಯಿ ಕೊಟ್ಟು ಬರ್ತಾ ಇದ್ದಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜೀರೋ ಬ್ಯಾಲೆನ್ಸಲ್ಲಿ ಈ ಟೆಸ್ಟ್ಗಳಿದಾವೆ ಸ್ನೇಹಿತರೆ. ನಾವು ಮೂಗು ಮುರಿತಾ ಇರ್ಬೋದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಟೆಸ್ಟ್ಗಳು ಫ್ರೀ, ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ, ಅದಿಲ್ಲ ಅಂತ ಒಪ್ಕೊತೀವಿ. ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚು ಕಡಿಮೆ ಇರ್ಬೋದು, ಒಪ್ಕೊಳ್ಳೋಣ. ಆದರೆ ಟೆಸ್ಟ್ಗಳಿಗೆ ಫ್ರೀಯಾಗಿ ಮಾಡ್ತಾರೆ ಸ್ನೇಹಿತರೆ. ಖಂಡಿತವಾಗಿ ಟೆಸ್ಟ್ಗಳು ಫ್ರೀಯಾಗಿರ್ತವೆ. ಆದ್ದರಿಂದ ನೀವೇನು ಮಾಡಬೇಕಂದ್ರೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಮತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಕೆಲವು ಟೆಸ್ಟ್ಗಳನ್ನು ನೀವು ಫ್ರೀಯಾಗಿ ಮಾಡಿಸ್ಕೋಬೋದು. ಈ ಒಂದು ದೊಡ್ಡ ಸ್ಕ್ಯಾನಿಂಗ್ಗಳು ಸಹ ಫ್ರೀ ಇದ್ದಾವೆ. ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋ ಕೊನೆಯಲ್ಲಿ ಯಾವ್ಯಾವ ಎಂತೆಂಥ ದೊಡ್ಡ ಸ್ಕ್ಯಾನಿಂಗ್ಗಳು ನಮ್ಮ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಇದ್ದಾವೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಲೀಸ್ಟ್ ಮಾಡ್ಕೊತಾ ಹೋಗಿ, ಅಥವಾ ನಿಮ್ಗೆ ಯಾವುದೇ ಟೆಸ್ಟ್ ಬರೆಸಲಿ ದಯವಿಟ್ಟು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ಕೊಳ್ಳಿ, ಉಚಿತವಾಗಿರ್ತದೆ. ಈಗ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನೇ ಖುದ್ದಾಗಿ ಅವಲ್ಲಿ ಒಂದು ಯಾವ್ಯಾವ ಟೆಸ್ಟ್ಗಳು ಫ್ರೀ ಇರೋವನ್ನ ಒಂದು ಲೀಸ್ಟ್ ತಗೊಂಡು ಆ ಲೀಸ್ಟ್ ಪ್ರಕಾರ ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಮನುಷ್ಯ ಅಂದಮೇಲೆ 2 ರೀತಿಯ ಟೆಸ್ಟ್ಗಳಿರ್ತವೆ. ಒಂದನೇದೇನಪ್ಪ ಅಂದರೆ ಈ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ಗಳಂತಿರ್ತವೆ. ಅಂದರೆ ಈ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ಗಳಲ್ಲಿ ಯಾವ್ಯಾವ ಬರ್ತವೆ ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಸೀರಲಾಜಿಕಲ್ ಟೆಸ್ಟ್ಗಳಿರ್ತವೆ ಸ್ನೇಹಿತರೆ. ಸೀರಲಾಜಿಕಲ್ ಟೆಸ್ಟ್ಗಳು ಇವು ಟೆಸ್ಟ್ಗಳಿಗೆ ಸಂಬಂಧಪಟ್ಟಂತೆ, ಎಕ್ಸ್ರೇಗಳು, ಸ್ಕ್ಯಾನಿಂಗ್ಗಳಿಗೆ ಸಂಬಂಧಪಟ್ಟಂತೆ ಆಮೇಲೆ ಹೇಳ್ತೀನಿ. ಈಗ ಮೊದಲಿಗೆ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ಗಳಿಗೆ ಬಂದಾಗ, ಮೊದಲಿಗೆ ಈ ಒಂದು ಬ್ಲಡ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ಗಳಂತ ಸ್ನೇಹಿತರೆ. ಮೊದಲನೇದು ಬ್ಲಡ್ ಕಲ್ಚರ್, ಅಂದರೆ ನಮ್ಮ ರಕ್ತ ಸಂಸ್ಕೃತಿ ಮತ್ತು ಅದರ ಸೂಕ್ಷ್ಮತೆಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಪರೀಕ್ಷೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಇದಾವೆ ಸ್ನೇಹಿತರೆ. HB ಇಂದ ಹಿಡಿದು ನಮ್ಮ ಒಂದು ಬ್ಲಡ್ ಕಲ್ಚರ್ ಅಂದರೆ ಬ್ಲಡ್ಡಲ್ಲಿ ಯಾವ್ಯಾವ ರೀತಿಯ ಟೆಸ್ಟ್ಗಳಿದಾವೋ ಎಲ್ಲ ರೀತಿಯ ಟೆಸ್ಟ್ಗಳು ಫ್ರೀ ಇರ್ತಾವೆ ಸ್ನೇಹಿತರೆ. ಈ ರೀತಿ ನಾವು ಇದನ್ನು ತಿಳಿದುಕೊಳ್ಳಬೇಕಾಗುತ್ತದೆ, ಆ ಬ್ಲಡ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ಗಳು. ಅದೇ ರೀತಿ ಯೂರಿನ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್. ಎರಡನೇದು ಯೂರಿನ್ ಅಂದರೆ ಗೊತ್ತು ನಿಮಗೆ, ಮೂತ್ರ ವಿಸರ್ಜನೆ. ಅದು ಮೂತ್ರಕ್ಕೆ ಸಂಬಂಧಪಟ್ಟಂತಹ ಅದರ ಸಂಸ್ಕೃತಿ ಮತ್ತು ಅದರ ಒಂದು ಸೂಕ್ಷ್ಮತೆಗೆ ಸಂಬಂಧಪಟ್ಟಂತಹ ಎಲ್ಲ ಪರೀಕ್ಷೆಗಳು ಸಹ ಗೌರ್ಮೆಂಟ್ ಹಾಸ್ಪಿಟ್ಲು, ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಇರ್ತಾವೆ ಸ್ನೇಹಿತರೆ. ಅದೇ ರೀತಿ ಸ್ಟೂಲ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್. ಸ್ಟೂಲ್ ಕಲ್ಚರ್ ಅಂದರೆ ಏನಪ್ಪ ಅಂದರೆ ಮಲ ಅಂದರೆ ನಮ್ಮ ಒಂದು ಟಾಯ್ಲೆಟ್, ನಮ್ಮ ಒಂದು ಮಲಕ್ಕೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಪರೀಕ್ಷೆಗಳು ಸಹ ನಮ್ಮ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆ ಎರಡರಲ್ಲೂ ಸಹ ಉಚಿತವಾಗಿರ್ತದೆ ಸ್ನೇಹಿತರೆ. ಮತ್ತು ಪಲ್ಸ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ. ಪಸ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ಪಸ್ ಅಂದರೆ ಒಂಥರ ನಮ್ಮ ಒಂದು ಎಲ್ಲಾದರೂ ಪಸ್ ಆಗಿರ್ತದಲ್ಲ, ಆ ಪಸ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಒಂದು ಪರೀಕ್ಷೆಗಳು ಸಹ ನಮ್ಮ ಒಂದು ತಾಲೂಕು ಸರ್ಕಾರಿ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ಫ್ರೀ ಇರ್ತದೆ ಸ್ನೇಹಿತರೆ. ಮತ್ತು ಸ್ಪಟಮ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್. ಸ್ಪಟಮ್ ಅಂದರೆ ನಮ್ಮ ಒಂದು ಕಫಕ್ಕೆ ಸಂಬಂಧಪಟ್ಟಂತಹ, ಸ್ಪಟಮ್ ಅಂದರೆ ಕಫ ಸ್ನೇಹಿತರೆ. ಕಫಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಟೆಸ್ಟ್ಗಳು ಸಹ ನಮ್ಮ ಒಂದು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ನೀಡ್ತಾರೆ. ಬಾಡಿ ಫ್ಲೂಯಿಡ್ಸ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ಸ್. ನಮ್ಮ ಬಾಡಿಯಲ್ಲಿ ಎಲ್ಲ ರೀತಿಯ ಫ್ಲೂಯಿಡ್ಸು ಅಂದರೆ ದ್ರವಗಳಿರ್ತಾವಲ್ಲ ನಮ್ಮ ದೇಹದಲ್ಲಿ, ನಾನು ಇಷ್ಟೊತ್ತು ಹೇಳಿದ್ದಲ್ಲದಿರ ಇನ್ನು ನಮ್ಮ ದೇಹದಲ್ಲಿ ಬಾಡಿಯಲ್ಲಿ ಯಾವುದಾದ್ರೂ ಫ್ಲೂಯಿಡ್ಸ್ ಇದ್ದರೆ ಅದಕ್ಕೆ ಆ ಫ್ಲೂಯಿಡ್ಸ್ ಸಂಬಂಧಿಸಿದ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ಗಳನ್ನು ನಮ್ಮ ಸರ್ಕಾರಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡ್ತಾರೆ ಸ್ನೇಹಿತರೆ. ಇಷ್ಟು ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಸಂಬಂಧಿಸಿದ ಟೆಸ್ಟ್ಗಳು ಸ್ನೇಹಿತರೆ. ನೆಕ್ಸ್ಟ್ ಸೀರಲಾಜಿಕಲ್ ಟೆಸ್ಟ್ಗಳು ಏನೇನು ಅಂತ ನೋಡ್ತಾ ಹೋಗ್ತೀನಿ. ಅದನ್ನು ಸಹ ನೀವು ಲೀಸ್ಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೀರಲಾಜಿಕಲ್ ಟೆಸ್ಟ್ಗಳು ಯಾವಪ್ಪ ಅಂದರೆ ವೈಡಲ್ ಟ್ಯೂಬ್ ಟೆಸ್ಟ್ಸ್.
ವೈಡಲ್ ಟ್ಯೂಬ್ ಟೆಸ್ಟ್ ಅಂತ ಬರುತ್ತೆ, ಅದು ಸಹ ಮಾಡ್ತಾರೆ. ಅದೇ ರೀತಿ ಡೆಂಗ್ಯೂ IgM ಎಲಿಸಾ ಅನ್ನೋ ಟೆಸ್ಟು ಸಹ ಮಾಡ್ತಾರೆ. ಡೆಂಗ್ಯೂ IgM ಎಲಿಸಾ ಅಂತ, ಅದು ಸಹ ಸೀರಲಾಜಿಕಲ್ಗೆ ಸಂಬಂಧಪಟ್ಟದ್ದು. ಈ ಡೆಂಗ್ಯೂಗೆ ಸಂಬಂಧಪಟ್ಟಂಥ ಟೆಸ್ಟು ಸಹ ಮಾಡ್ತಾರೆ. ಅದೇ ರೀತಿ ಡೆಂಗ್ಯೂ NS1 AG ಎಲಿಸಾ ಅಂತಲೂ ಮಾಡ್ತಾರೆ ಸ್ನೇಹಿತರೆ. ಡೆಂಗ್ಯೂ NS1 AG ಎಲಿಸಾ ಅಂತ ಈ ಟೆಸ್ಟು ಸಹ ಮಾಡ್ತಾರೆ. ನೆಕ್ಸ್ಟ್ ಚಿಕುನ್ಗುನ್ಯಾ 1GM ಎಲಿಸಾ ಈ ಒಂದು ಟೆಸ್ಟು ಸಹ ಮಾಡ್ತಾರೆ. ಮತ್ತು ಲೆಪ್ಟೋಸ್ಪಿರಾ 1GM ಎಲಿಸಾ ಇದು ಸಹ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿ ಮೀಸಲ್ಸ್ 1GM ಎಲಿಸಾ ಟೆಸ್ಟು ಸಹ ಮಾಡ್ತಾರೆ. ಅದೇ ರೀತಿ ಹೆಪಟೈಟಿಸ್ A ಆ್ಯಂಡ್ E ಎಲಿಸಾ ಇದು ಸಹ ಮಾಡ್ತಾರೆ. ಹೆಪಟೈಟಿಸ್ A ಆ್ಯಂಡ್ E ಎಲಿಸಾ ಟೆಸ್ಟು ಸಹ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿ ವೀಲ್ ಪೆಲಿಕ್ಸ್ ಟೆಸ್ಟ್ ಇವಿಷ್ಟು ಸೀರಾಲಾಜಿಕಲ್ಗೆ ಸಂಬಂಧಪಟ್ಟಂತಹ ಟೆಸ್ಟ್ಗಳು ಸ್ನೇಹಿತರೆ. ಇವಿಷ್ಟು ಸಹ ಸೀರಾಲಾಜಿಕಲ್ಗೆ ಸಂಬಂಧಪಟ್ಟಂಥ ಎಲ್ಲ ಟೆಸ್ಟ್ಗಳನ್ನು ಸಹ ಮಾಡ್ತಾರೆ. ಅದೇ ರೀತಿ ಮುಖ್ಯವಾಗಿ ಇವು ಎಕ್ಸ್ರೇಗಳು, ನಿಮ್ಮ ದೇಹಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಎಕ್ಸ್ರೇಗಳು, ಚೆಸ್ಟ್ಗಾಗಲಿ ಮತ್ತು ಸ್ಟೊಮಕ್ದಾಗಲಿ, ಬ್ಯಾಕ್ ಬೋನ್ದಾಗಲಿ, ಲೆಗ್ಸ್ ಆಗಲಿ ಹ್ಯಾಂಡ್ಸ್ ಆಗಲಿ, ಒಂದು ಇವು ಏನೇ ಸಂಬಂಧಪಟ್ಟದ್ದು ಎಲ್ಲೇ ಆಗಲಿ ನಮ್ಮ ಬಾಡಿಯಲ್ಲಿ ಸಂಬಂಧಿಸಿದ ಎಲ್ಲ ಎಕ್ಸ್ರೇಗಳು ಜಿಲ್ಲಾ ಆಸ್ಪತ್ರೆಯಲ್ಲೂ ಇರ್ತದೆ, ತಾಲೂಕು ಆಸ್ಪತ್ರೆಯಲ್ಲೂ ಇರ್ತದೆ. ಇವಿಷ್ಟು ಟೆಸ್ಟ್ಗಳು. ಅದೇ ರೀತಿ ಎಕ್ಸ್ರೇಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯೂ ಹೇಳಿದ್ದೀನಿ. ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿಗೂ ಹೇಳಿದ್ದೀನಿ. ಸಿರಾಲಾಜಿಕಲ್ ಟೆಸ್ಟ್ಗಳು ಹೇಳಿದ್ದೀನಿ. ಈಗ ಕೊನೆಗೆ ಮುಖ್ಯವಾಗಿ ತುಂಬ ಕಾಸ್ಟ್ಲಿಯೆಸ್ಟ್ ಸ್ಕ್ಯಾನಿಂಗ್ಗಳ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. MRI ಅನ್ನೋದು MRI ಮಾಡಿಸ್ಬೇಕಂದ್ರೆ ಸುಮಾರು 6,000 to 7,000 ಬೇಕು. ಒಂದು MRI ಮಾಡಬೇಕಂದ್ರೆ ಹೊರಗಡೆ. ಅದೇ MRI ಮಾಡಿಸ್ಬೇಕಂದ್ರೆ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲೂ MRI ಸ್ಕ್ಯಾನಿಂಗ್ ಸೆಂಟರ್ಸ್ ಇದಾವೆ ಸ್ನೇಹಿತರೆ. ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಇದೆ. ಖಂಡಿತ ನಿಮ್ಮ ಒಂದು BPL ಕಾರ್ಡ್ ಒಂದಿದ್ರೆ ಸಾಕು, ಅಲ್ಲಿ ಹೋಗಿ MRI ಸ್ಕ್ಯಾನಿಂಗ್ ಮಾಡಿಸ್ಕೋಬೋದು. ಅದೇ ರೀತಿ ಸಿಟಿ ಸ್ಕ್ಯಾನ್, ಥೋರ್ಯಾಕ್ಸ್, ಈ ಥರ ಸಿಟಿ ಸ್ಕ್ಯಾನು ಮತ್ತು ಥೋರ್ಯಾಕ್ಸ್ ಸಂಬಂಧಪಟ್ಟಂತಹ ಟೆಸ್ಟ್ಗಳು ಸಹ ಇದ್ದಾವೆ. ಅವನ್ನು ಸಹ ನೀವು ಮಾಡ್ಕೋಬೋದು ಸ್ನೇಹಿತರೆ. ಇದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾತ್ರ ಇವು ನಾನು ಹೇಳ್ತಾ ಇರೋದು. MRI ಮತ್ತು ಸಿಟಿ ಸ್ಕ್ಯಾನು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾತ್ರ ಸಾಧ್ಯ ಇದೆ ಸ್ನೇಹಿತರೆ. ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ಮಾಡೋಕ್ಕಾಗಲ್ಲ. ತಾಲೂಕು ಆಸ್ಪತ್ರೆಗಳಲ್ಲಿ MRI ಮತ್ತು ಸಿಟಿ ಸ್ಕ್ಯಾನು, ಥೋರ್ಯಾಕ್ಸು ಈ ರೀತಿಯ ದೊಡ್ಡ ಸ್ಕ್ಯಾನಿಂಗ್ಗಳು, ಇಂಥ ಸ್ಕ್ಯಾನಿಂಗ್ಗಳು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾತ್ರ ಸಾಧ್ಯ ಇದೆ. ನೀವು ನಿಮ್ಮ ಸಂಬಂಧಿಸಿದ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋಗಿ MRIಗೂ ಹಾಗೂ ಸಿಟಿ ಸ್ಕ್ಯಾನಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಸ್ಕ್ಯಾನಿಂಗ್ಸು ನೀವು ಅಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು ಎಲ್ಲ ರೀತಿಯ ಟೆಸ್ಟ್ಗಳು, ಟ್ರೀಟ್ಮೆಂಟ್ ಸೆಕೆಂಡ್ರಿ ಇಡೋಣ, ಆದರೆ ಟೆಸ್ಟ್ಗಳಿಗೆ ನಾವು ಹೆಚ್ಚು ದುಡ್ಡು ಇಡೋದು. ನಮ್ಮ ಜನರು ಏನು ಮಾಡ್ತಾರೆ, ಟ್ರೀಟ್ಮೆಂಟ್ಗಿನ್ನ ಟೆಸ್ಟ್ಗಳಿಗೆ ಜಾಸ್ತಿ ಇಡ್ತಾ ಇರ್ತಾರೆ, ಸ್ಕ್ಯಾನಿಂಗ್ಗಳಿಗೆ ಜಾಸ್ತಿ ಇಡ್ತಾರೆ. ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಸ್ಕ್ಯಾನಿಂಗ್ಗಳಾಗಲಿ ಟೆಸ್ಟ್ಗಳಾಗಲಿ ಒಂದು ಎಲ್ಲ ರೀತಿಯ ಟೆಸ್ಟ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋಣ. ಮನುಷ್ಯನಿಗೆ ಈಗ ನಮ್ಮ ಸಮಾಜದ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಆಗಲಿ, ಪೂರ್ ಫ್ಯಾಮ್ಲಿ ಆಗಲಿ, ಇವರಲ್ಲಿ ದುಡ್ಡು ಎಲ್ಲಿ ಉಳಿತಾ ಇಲ್ಲ ಅಂದರೆ ಶಿಕ್ಷಣ ಮತ್ತು ಆಸ್ಪತ್ರೆ ಇವೆರಡರಲ್ಲೇ ಉಳಿತಾ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಅಟ್ಲೀಸ್ಟ್ ಸಾಧ್ಯ ಆದಷ್ಟು ಇಂಥ ಟೆಸ್ಟ್ಗಳು ಇವುಗಳಿಂದ ಆದರೂ ಸರ್ಕಾರಿ ಆಸ್ಪತ್ರೆಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ಆ ಒಂದು ಸಾಧ್ಯ ಆದಷ್ಟು ಆರ್ಥಿಕವಾಗಿ ಸದೃಢರಾಗೋಣ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ, ನಾನು ಎಲ್ಲ ರೀತಿಯ ಒಂದು ಟೆಸ್ಟ್ಗಳು ಹೇಳಿದ್ದೀನಿ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೂ ನಿಮ್ಗೆ ಗೊತ್ತಿರೋ ಇನ್ನೂ ಏನಾದರೂ ಟೆಸ್ಟ್ಗಳು ಫ್ರೀ ಇದಾವಂತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ಇನ್ನೂ ಉಳಿದ ಜನರಿಗೆ ಗೊತ್ತಾಗುತ್ತೆ, ಕಾಮೆಂಟ್ ಮುಖಾಂತರ ಆದರೂ ನೋಡ್ತಾರೆ. ನನಗೆ ಗೊತ್ತಿದ್ದ ಆಲ್ಮೋಸ್ಟ್ 99% ಎಲ್ಲ ರೀತಿಯ ಟೆಸ್ಟ್ಗಳು ಮತ್ತು ಸ್ಕ್ಯಾನಿಂಗ್ಗಳ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಎಲ್ಲ ವಿಚಾರಗಳು ಇನ್ನೂ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.